ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡ್ರಿ, ಇದು ಶನಿವಾರದ ಲಾಗು. ಶುಕ್ರವಾರ ನಮಿತಂದು ಫಂಕ್ಷನ್ ಇತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮರುದಿವಸದ ಲಾಗ್ ಇದು. ಶನಿವಾರ ಆಕಿಗೆ ಸ್ಕೂಲ್ ರಜೆ ಇತ್ತು. ಅವಲಕ್ಕಿ ತುಂಬಾ ನುಚ್ಚಿತ್ತು ಫ್ರೆಂಡ್ಸು. ಆಮೇಲೆ ಸಣ್ಣದು ಹುಳ ಆಗಿದ್ವು. ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅವರೆಲ್ಲರೂ ಲೇಟಾಗಿದ್ದರು, ನಾನು ಬೇಗ ಎದ್ದಿದ್ದೆ ಅವತ್ತು. ಮಲ್ಕೊಳ್ಳಿ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೆ. ಎಲ್ಲ ಕಸ ಗುಡಿಸಿ, ಪಾತ್ರೆ ತೊಳೆದು, ಹಾಲು ಕಾಸಿ ಎಲ್ಲ ಅಡುಗೆ ಮನೆ ರೆಡಿ ಮಾಡಿಟ್ಟು ನೋಡ್ರಿ. ಚಾನು ಕೂಡ ಕಾಸ್ಕೊಂಡು ನಾನು ಒಬ್ಬಕ್ಕೆ ಕುಡ್ದಿದ್ದೆ. ಅವರೆಲ್ಲರೂ ಕುಡ್ದಿದ್ದಿಲ್ಲ, ನಮ್ಮ ಮನೆಯವರು ನಮಿತಾ. ಹಾಗಾಗಿ ಕಾಸಿ ಅವ್ರಿಗೆ ಇಟ್ಟೀನಿ. ಆರಿಬಿಟ್ಟೈತೆ ಆಲ್ರೆಡಿ. ಬರ್ರಿ ಇವತ್ತಿನ ವಿಡಿಯೋ ಹೆಂಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಹೊಸದಾಗಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ನೋಡ್ರಿ, ಬೆಳಗ್ಗೆ ಅಷ್ಟು ವಿಡಿಯೋ ಮಾಡಿಕೊಂಡೆ, ಮತ್ತು ಒಳ್ಳೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಬರೀ ವಿಡಿಯೋ ಎಡಿಟಿಂಗ್ ಅದು ಮಾಡಿಕೊಂಡೆ. ಯಾಕಂದ್ರೆ ನೀನು ರಾತ್ರಿ ನಮ್ಮ ನವ್ಯಾಗ ನಮಿತಂದು ಆ್ಯನ್ಯುವಲ್ ಡೇ ಇತ್ತಲ್ಲ, ಅಲ್ಲಿ ಮುಗಿಸ್ಕೊಂಬಂದ್ಮೇಲೆ ಹೊಳ್ಳಿ ವಿಡಿಯೋ ಮಾಡಲಿಲ್ಲ. ಮತ್ತು ವಿಡಿಯೋನೂ ಮಾಡಲಿಲ್ಲ, ವಿಡಿಯೋ ಎಡಿಟು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಆಮೇಲೆ ಮತ್ತು ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾಷ್ಟ ಮಾಡಿದ್ರೆ ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಸುಮ್ಮನೆ ಏನೋ ಮಕ್ಕೊಳೋದು, ಹೇಳೋದು, ಹಿಂಗೆ ಟೈಮ್ ಪಾಸ್ ಮಾಡಿದ್ವಿ. ಈಗ ಮತ್ತು ನಾನು ರಾತ್ರಿ ಅಡುಗೆ ಮಾಡೀನಿ, ಆಲ್ರೆಡಿ ಅರ್ಧ ಮಾಡೀನಿ. ವಿಡಿಯೋಗೆ ಇದು ರೆಸಿಪಿ ವಿಡಿಯೋ ಮಾಡಿಕೊಂಡೆ. ಹಾಗಾಗಿ ಲಾಗನ್ನು ಕೂಡ ಮಾಡಿದ್ರಾಯ್ತು ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬರ್ರಿ ಇವತ್ತು ನಾನು ರೆಸಿಪಿ ವಿಡಿಯೋದೊಳಗೆ ಏನು ಮಾಡ್ಕೊಂಡೀನಿ ಅಂತಂದ್ರೆ ನೋಡ್ರಿ, ಎಗ್ ರೋಲ್ ಮಾಡಿದ್ದೀನಿ ಫ್ರೆಂಡ್ಸ್. ಕಾಣಿಸ್ತಾ ಇದೆ, ಕೆಳಗಡೆ ಇಟ್ಟು ತೋರಿಸ್ತೀನಿ ಅಂದ್ರೆ ಕಾಣ್ತೈತಿ ನೋಡ್ರಿ. ಇಲ್ಲೈತಿ ವೆಜ್ ಇದು ಎಗ್ ರೋಲ್ ಮಾಡೀನಿ. ಅದಕ್ಕೆ ನೋಡ್ರಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಲ್ಲ ಹಾಕಿ ಮಾಡ್ಕೊಂಡಿನಿ. ಚೀಸನ್ನು ಕೂಡ ಹಾಕಿನಿ. ತುಂಬ ಚೆನ್ನಾಗಿ ಬಂದೈತಿ. ಟೇಸ್ಟ್ ಇನ್ನೂ ಮಾಡಿಲ್ಲ, ಮಾಡ್ತಾರೆ ಈಗ ನಮ್ಮ ಮನೆಯವರು, ನಾನು, ಮಕ್ಕಳು ಎಲ್ಲರೂ ತಿಂತೀವಿ. ಈಗ ಫಸ್ಟ್ ವಿಡಿಯೋಗೆ ಅಂತ ಹೇಳ್ಬಿಟ್ಟು 2 ಮಾಡ್ಕೊಂಡಿನಿ. ಇನ್ನು ಮಿಕ್ಕಿದ್ದು ಮಾಡಬೇಕೀಗ. ಹೆಂಗೆ ಬಂದೈತೆ ಗೊತ್ತಿಲ್ಲ. ಈಗ ಅವ್ರು ತಿಂದು ಹೇಳಿದ್ಮೇಲೆ ಗೊತ್ತಾಗುತ್ತಾ, ನಾನು ತಿಂದ ಮೇಲೆ ಗೊತ್ತಾಗುತ್ತಾ ಫ್ರೆಂಡ್ಸ್. ಅವ್ರಿಗೆ ನಮ್ಮ ಮನೆಯವರು ಮೊನ್ನೆ ಮದುವೆಗೆ ಹೋಗಿದ್ವಿ ನೋಡ್ರಿ. ಅವ್ರು ಫೋನ್ ಹಚ್ಚಿದ್ರೆ ಅವ್ರ ಜೊತೆ ಮಾತಾಡಕತ್ತಿದ್ರು. ಮಕ್ಕಳು ಇಲ್ಲಿಬ್ಬರು ಟಿ ವಿ ನೋಡಾಕತ್ತಾರೆ ನೋಡ್ರಿ. ನಮ್ಯಾಗ ಹಸುವಾಗಿತ್ತೇನ ಟಿ ವಿ ನೋಡಾಕತ್ತಾಳ. ಇವತ್ತು ಜಿ ಕನ್ನಡದಾಗ ಹೊಸ ವರ್ಷದ ಫಂಕ್ಷನ್ ಮಾಡಾಕತ್ತಿದ್ರಲ್ಲ, ತುಂಬ ಚೆನ್ನಾಗಿತ್ತು. ನಕ್ಕೊಂತ ನೋಡೋಕೆ ನೋಡ್ತಾ ಇದ್ವಿ ಇಷ್ಟೊತ್ತನ. ಈಗ ಅಡುಗೆನೂ ಕೂಡ ಆಯಿತು. ಟೈಮ್ ಬಂದು 9 ಮೇಲೆ ಆಗೈತಿ. ಆಮೇಲೆ ಊಟ ಮಾಡೋ ಟೈಮು. ಊಟ ಮಾಡಿ ಮಲ್ಕೊಳ್ಬೇಕು ಫ್ರೆಂಡ್ಸ್. ನೋಡ್ರಿ, ನಮ್ಮ ಮನೆಯವ್ರು ತಿನ್ನಾಕತ್ತಾರ. ಹೆಂಗೈತೆ ಅಂತ ಹೇಳ್ತಾರೆ. ಈಗ ಸೂಪರ್ ಮಸ್ತಾಗೈತೆ. ಹೊರಗಡೆ ತಿಂತೀವಿ, ಹೊರಗಡೆಕ್ಕಿಂತ ಚೆನ್ನಾಗಿದೆ. ಹೌದಾ? ಉಪ್ಪು, ಖಾರ, ಚೀಸ್ ಒಂಥರ ಇದು ಪಿಜ್ಜಾ ಫ್ಲೇವರ್ ಬರಾಕತ್ತೈತಿ. ಪಿಜ್ಜಾ ಥರ ತಿಂದಂಗೆ ಅನ್ಸಾಕತ್ತೈತಿ, ಹೌದಿಲ್ಲ? ನಮ್ಮ ನಮಿತ ನೋಡ್ರಿ ತಿನ್ನೋಳ ಕುಂತಾಳಿಲ್ಲ. ಬೇಡ ಅಂತ ಆಕಿಗೇನ ತರಕಾರಿ ಹಾಕಿನಲ್ಲ, ಅದಕ್ಕೆ ಆಕಿಗೆ ಬರೀ ಎಷ್ಟು ಆಮ್ಲೆಟ್ ಮಾಡಿಕೊಡ್ತೀನಿ, ಹೌದಿಲ್ಲ? ನಾವೇ ತಿನ್ನಕತ್ತ. ಫ್ರೆಂಡ್ಸ್ ನೋಡ್ರಿ, ನಾನು ತಿಂದು ಇಷ್ಟ ಖಾಲಿ ಉಳ್ದೈತಿ. ಚೆನ್ನಾಗೈತಿ ಫ್ರೆಂಡ್ಸು. ರೆಸಿಪಿ ಚಾನಲಲ್ಲಿ ಶೇರ್ ಮಾಡ್ಕೊತಿರ್ತೀನಿ, ಚೆಕ್ ಮಾಡಿರಿ. ನೀವು ಆಮ್ಲೆಟ್ ಹಾಕೋರಿ ಫಸ್ಟ್. ನಾನು ಚಪಾತಿ ಲಟ್ಟಿಸ್ಕೊತೀನಿ. ಸೈಡಿಗೆ ತಿಕ್ಕೋದಲ್ಲ ಆಮ್ಲೆಟ್, ಹಂಗೆ ಮಾಡೋಣ. ಗ್ಯಾಸ್ ಹಚ್ಚೋದು ಬಿಟ್ಟು ಹೊಂಟ್ರವ. ಹಚ್ಚಿದ್ರೆ ಹಾಕಿರ್ತಾನ. ತಿನ್ನೋದು ನನ್ನ ಕೆಲಸ. ನಂಗದು ಅಲ್ಲ, ಗ್ಯಾಸ್ ಹಚ್ಚಾಕತ್ತಿದ್ರಲ್ಲ. ಚಲೋ ಆಗಿರಲ್ಲ. ಹಾಗೆ ಕೃಷ್ಣ ಗಣನಾಥ ಮಾಡ್ತಾರಲ್ಲ, ಅವ್ರು ಒಂದು ಸ್ವಲ್ಪ ಇವನ್ ಹಾಕ್ತಾರೆ, ಪನ್ನೀರ್ ರೋಲ್ ಅದು.
ಚೀಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಗೊತ್ತನಾ. ಮಕ್ಕಳು ಎಷ್ಟು ಇಷ್ಟಪಡ್ತಾರೆ ಚೀಸ್ಗೆ. ನೀನು ಚೀಸ್ ಹಾಕ್ಬೇಡ ಅಂತ ಹೇಳ್ತೀನಿ. ಒಳ್ಳೇದು ಗೊತ್ತ ಅದು. ಚೀಸು ಆರೋಗ್ಯಕ್ಕೂ ಮಕ್ಕಳಿಗೆ ತುಂಬ ಒಳ್ಳೇದದು. ಪ್ರೋಟೀನ್ ಇರುತ್ತೆ ಅದ್ರೊಳಗೆ. ಏನು ಹಾಲಿನಿಂದ ಮಾಡಿರ್ತಾರೆ ಅದನ್ನು. ತಿನ್ನಬೇಕು, ಎಲ್ಲನೂ ತಿನ್ನೋದು ಕಲಿಬೇಕು. ನೋಡು ಇಷ್ಟ ಆಯ್ತಾ? ಇಲ್ಲಿ ನೋಡಿ ಹೇಳ ಫ್ರೆಂಡ್ಸ್, ಆಕಿಗೆ ಚೀಸ್ ಹಾಕ್ಬಿಡಂದಿದ್ಲು, ಅದಕ್ಕೆ ಚೀಸ್ ಹಾಕಿನಲ್ಲ, ಅದಕ್ಕೆ ಈ ಥರ ಮುಖ ಮಾಡ್ಯಾಳ. ಇನ್ನು ತರಕಾರಿ ಹಾಕಿಲ್ಲ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಬರೀ ಆಮ್ಲೆಟ್, ಚೀಸ್. ಕೆಮ್ಮು ಹೋಗ್ತೈತೆ ತಗೋ. ಇನ್ನೊಂದು ಬೇಕನ? ಬೇಕಾ? ಮಾಡ್ಲಾ ಇನ್ನೊಂದು? ಈಗ ಅಕ್ಕಗೆ ಮಾಡಾಕತ್ತೈತಿ. ನಾವು ನಿಂಗೂ ಬೇಕಾ? ಹಾಂ ಓಕೆ ಫ್ರೆಂಡ್ಸ್, ನೋಡಿರಿ ಈ ಥರ ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಕೊಡ್ರಿ. ಸೂಪರಾಗಿರುತ್ತೆ. ಹೆಲ್ದಿ ಫುಡ್ಡು ಎಲ್ಲ ಮಕ್ಕಳಿಗೆ ಬೆಳವಣಿಗೆ ಒಂದು ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು. ಮೊಟ್ಟೆ ಐತಿ, ಚೀಸ್ ಐತಿ, ಗೋಧಿ ಐತಿ. ನೋಡ್ರಿ ತಿನ್ನಂಗಿಲ್ಲ, ನಂಗೆ ಬೇಡ ಅಂತಂದಿದ್ಲು. ಒಂಚೂರು ಸ್ಮೈಲ್ ಕೊಡು. ಸ್ಮೈಲ್ ಕೊಡಲ್ಲನ? ಅಯ್ಯೋ ಉಬ್ಬಿಸ್ಕೊಂಡು ಕುಂತಿರೋದು ನೋಡು. ಮಾತಾಡಲ್ಲ ನೀನು? ಕರೆಯಂಗಿಲ್ಲನ ಅವ್ರನ್ನ? ಫ್ರೆಂಡ್ಸ್ ಊಟಕ್ಕೆ ಕರೆಯಲ್ಲನ? ಬಾಯ್ ಬಿಟ್ಟು ಕರಿ. ಬನ್ನಿ ಊಟ ಮಾಡೋಣ. ಚೀಸ್ ಹಾಕಿದ್ಕ ಫ್ರೆಂಡ್ಸ್. ಈಗ ಅದ್ರಾಗ ಏನಾಯ್ತು? ಹೌದನಾ? ತೋರಿಸಿಲ್ಲ ಚೀಸ್. ನೋಡಿ ಚೀಸ್ ಹೆಂಗೆ ಮೆಲ್ಟ್ ಆಗೈತಿ. ಪಿಜ್ಜಾದಾಗ ತಿಂತಿಲ್ಲ ಚೀಸ್? ಅದೇ ಚೀಸ್ ಇದು. ಪಿಜ್ಜಾದಾಗ ಹಾಕ್ತಾರಲ್ಲ ನೋಡಿ ಫ್ರೆಂಡ್ಸ್ ಹೆಂಗೆ ಬಂದೈತಿ ಚೀಸ್ ಮೆಲ್ಟ್ ಆಗೈತಿ ಬಿಸಿಗೆ. ನೋಡಿ ಇಷ್ಟ ಆಯ್ತದಿಲ್ಲ ಈಗ? ಅದಕ್ಕೆ ತಿನ್ನಬೇಕು. ತಿಂದಾದ್ಮೇಲೆ ಹೆಂಗೈತಿ ಹೆಂಗಿಲ್ಲ ಹೇಳ್ಬೇಕು. ಕೈಯಾಗ ಕೊಟ್ಬಿಟ್ಲೆ ಚೀಸ್ ಹಾಕೈತಿ ಬ್ಯಾಡ ನನಗಂತ ಅಂದ್ಲು. ಈಗ ನೋಡ್ರಿ ತಾನ ತಿನ್ನಾಗತ್ತವ. ನಾವ್ಯಾಗ ಮಾಡ್ತೀನಿ ಈಗ. ಬಾ ನಾವೇ ಬಾ ಫ್ರೆಂಡ್ಸ್. ನೋಡ್ರಿ ನಮ್ಮ ಮನೆಯವ್ರು ಆಮ್ಲೆಟ್ ಹಾಕಾಕತ್ತಾರ ಸೊಂಟದ ಮ್ಯಾಗ ಕೈ ಇಟ್ಕೊಂಡು. ಒಳಿಸಿ ಹಾಕ್ಬೇಡ್ರಿ. ಹಾಕ್ತೀನಿ. ಯಾಕೆ? ಒಳಿಸಿ ಹಾಕಿದ್ರೆ ಅಷ್ಟ ಅದು ಹಿಡ್ಕೊಂಬಿಡುತ್ತೆ ನೋಡು. ಸಾಕು ತೆಗಿರಿ. ಕರ್ಗೈತಿಲ್ಲ ತೆಗಿರಿ ಸಾಕು. ಇನ್ನೊಂದು ಬೇಕಾ ನಿಮಗೆ? ಹಾಂ ಆಮ್ಲೆಟ್ ಇಷ್ಟ. ಚೀಸ್ ಒಳ್ಳೆ ಆಮ್ಲೆಟ್. ನೋಡ್ರಿ ಫ್ರೆಂಡ್ಸ್, ಚೀಸ್ ಮೆಲ್ಟ್ ಆಗತ್ತೈತಿ ಬಿಸಿಗೆ. ಫುಲ್ ಮೆಲ್ಟ್ ಆಗುತ್ತೆ. ಈಗ ನಾನು ಇದನ್ನ ರೆಸಿಪಿ ವಿಡಿಯೋದೊಳಗೆ ಶೇರ್ ಮಾಡ್ಕೊತೀನಿ ಎಲ್ಲ ಡೀಟೇಲಾಗಿ. ನೋಡ್ರಿ ಇದು ಪಿಜ್ಜಾ ಸಾಸ್. ಇದು ಪಿಜ್ಜಾ ಸಾಸ್ ಸಿಗುತ್ತೆ ಸಪ್ರೇಟ್. ನಾನು ವಿಡಿಯೋ ಮಾಡಾಕತ್ತಿದ್ನಲ್ಲ. ಇದ್ರ ಮೇಲೆ ಒಂದು ಸ್ವಲ್ಪ ತರಕಾರಿ ಹಾಕ್ಕೊಂಬಿಟ್ರೆ ಆಗೋತು. ನಾನು ಅಲ್ಲಿ ನಮಿತಾಗ ಮಾತಾಡ್ಸಕತ್ತೀನಿ. ಇವ್ರು ಅಲ್ಲಿ ಚೀಸ್ ಹಾಕಿಬಿಟ್ರೆ ಇಲ್ಲಿ. ಫಸ್ಟಿಗೆ ಚೀಸ್ ಹಾಕಬಾರ್ದು. ಫಸ್ಟಿಗೆ ಇದನ್ನ ಸಾಸ್ ಸವರಿಬಿಟ್ಟು ಆಮೇಲೆ ನಾವು ಚೀಸ್ ಹಾಕ್ಕೋಬೇಕು. ಅವ್ರಿಗೆ ನಾವು ಬರೋದ್ರೊಳಗೆ ಇಂಥ ಕೆಲಸ ಮಾಡಿ ಕುಂತಾರ. ರೆಸಿಪಿ ಚಾನೆಲ್ ಒಳಗೆಲ್ಲ ಡಿಟೇಲಾಗಿ ತೋರಿಸ್ತೀನಿ ಫ್ರೆಂಡ್ಸು. ನೋಡಿರಿ ಕ್ಯಾಪ್ಸಿಕಮ್, 3 ಥರದ ಕ್ಯಾಪ್ಸಿಕಮ್ ಸೇಮ್ ಟು ಸೇಮ್ ಪಿಜ್ಜಾ. ನಾವೇ ಪಿಜ್ಜಾ ತಿಂತೀಯಾ? ನಮ್ಮ ನವ್ಯಾಗ ಹಿಂಗೆ ಮಡಿಚ್ಕೊಟ್ರೆ ತಿನ್ನಲಾಕಿ. ನಾವೇ ಹರಿದು ತಿನ್ನಿಸ್ಬೇಕು ಹಿಂಗೆ. ನೋಡ್ರಿ ಇಲ್ಲಿ ಹಿಂಗೆ ಮಡಿಚ್ಬಿಟ್ಟು ಕಡ್ಡಿ ಚುಚ್ಬೇಕು. ಆ ಕಡ್ಡಿ ಮನ್ಯಾಗಿಲ್ಲ, ಹಂಗೆ ಇಡ್ತೀವಿ. ನಾವಾದ್ರೆ ಕೈಗೆ ಹಿಡ್ಕೊಂಡು ತಿಂತೀವಿ. ನವ್ಯಾಗ ಏನು ಮಾಡ್ತೀವಿ ಅಂದ್ರೆ ಹಿಂಗೆ ಹರಿದು ತಿನ್ನಿಸ್ತೀವಿ.
ನೋಡ್ರಿ ಕಲರ್ ನೋಡ್ರಿ ಎಷ್ಟು ಚಂದ ಐತಿ ಪಿಜ್ಜಾ. ಫ್ರೆಂಡ್ಸ್ ನೋಡ್ರಿ ನಮ್ಮ ನವ್ಯಾಗ ಈ ರೀತಿ ಕಟ್ ಮಾಡಿ ಇದು ಕೈಯೆಲ್ಲ ಹರಿದ್ಬಿಟ್ಟು ತಿನ್ಸಾಕತ್ತೀನಿ. ತಿನ್ನಾಕೊಂತಾಳೆ ಆಕಿಗೆ ಇಷ್ಟ ಆಗೈತಿ. ಮೂಗಿಗೆ ಹೊತ್ತು ನೋಡೋದು. ಆಯ್ತು ಬಿಡು ಆಯ್ತು. ಕೋಪ ಬಂದೈತೆ ಆಕಿಗೆ. ಎಲ್ಲರಿಗೂ ಕೋಪ ಬರುತ್ತಲ್ಲ, ನಿನಗೂ ಕೋಪ ಬರುತ್ತಂತ. ಎಲ್ಲರಿಗಿಂತ ಜಾಸ್ತಿ ಕೋಪ. ಫ್ರೆಂಡ್ಸ್ ನೋಡ್ರಿ ಎಲ್ಲರದು ಊಟ ಆಯಿತು. ಊಟ ಅಂದ್ರೆ ಇವತ್ತು ಅದೇ ಎಗ್ ರೋಲ್ ಮಾಡಿದ್ದೆ. ನಾವೊಂದು ಎರಡೆರಡು ತಿಂದ್ವಿ ನಮ್ಮ ಮನೆಯವರು. ನಾವು ಇವರಿಬ್ಬರು ಒಂದೊಂದು ತಿಂದ್ರೆ ಹೊಟ್ಟೆ ತುಂಬಿತು. ಯಾಕಂದರೆ ಎರಡೆರಡು ಮೊಟ್ಟೆನ ಒಡೆದು ಹಾಕಿ ಮಾಡಿದ್ವಲ್ಲ, ಹಾಗಾಗಿ ನನಗೂ ಎರಡು ತಿನ್ನೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಉಳಿಸಿದೆ ಅರ್ಧ. ನಮ್ಮ ಮನೆಯವ್ರು ಎರಡು ಫುಲ್ ತಿಂದ್ರು ಅವರು. ಇವು ಮಕ್ಕಳು ಒಂದೊಂದು ತಿಂದ್ರು. ನೋಡ್ರಿ ಮಕ್ಕೊಂಡಾರ, ಬಟ್ ಇನ್ನೂ ನಿದ್ದೆ ಹತ್ತಿಲ್ಲ. ಬಾ ಈಕಿ ಹೆಂಗ್ ಗೊತ್ತಾ ಫ್ರೆಂಡ್ಸ್, ನಿಮ್ಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಕ್ಕೊಂಡಿಲ್ಲ ಹೇಳ ನವ್ಯ ಮಕ್ಕೊಂಡಿದ್ಲು. ಬಂದು ಈಕಿ ಎಬ್ಸಿದ್ಲು. ಕತ್ತನು ಗುಳ್ಳಿ ಆದಂಗೆ ಸುಮ್ಮನೆ ಇರಮ್ಮ. ಕತ್ತನ್ಯಾಗ ಒಂದು ಸ್ವಲ್ಪ ಗುಳ್ಳಿ ಆಗ್ಯಾವ. ಇದು ಗೋಲ್ಡ್ ಹಾಕ್ಕೊಂಡು ಮಕ್ಕೊಳಕ್ಕಾಗಲ್ಲ. ನಾನು ಮಕ್ಕೊಂಡೆ ಅಂದರೆ ಕತ್ನಾಗೆಲ್ಲ ಗುಳ್ಳಿ ಹಾಕೋ ಫ್ರೆಂಡ್ಸ್. ಮಕ್ಕೋಬೇಕು ಅಂತ ಬಂದ್ವಿ. ಹಂಗೆ ಲಾಗನು ಕೂಡ ಮುಗಿಸಿದ್ರಾಯ್ತು. ಆಮೇಲೆ ಈಗ ಆಲ್ರೆಡಿ 11 ಔಷಧ ಕುಡಿದು ಸುಳ್ಳು ಹೇಳ್ಬೇಡ. ಹೋಗು ಹೇಳ್ತಾನೆ ಹಿಂಗೆ ಕೆಮ್ತಿದ್ದಿ. ಈಗ ಹೋಗು ಸಿರಪ್ ಕುಡಿಸ್ಕೊ. ನನಗೂ ನೆನಪಾಗಿಲ್ಲ ಅದು ಫ್ರೆಂಡ್ಸ್. ಈಗ 11:30 ಆಯಿತು ಫ್ರೆಂಡ್ಸ್ ಆಲ್ರೆಡಿ ಟೈಮ್. ಒಂದು ಸ್ವಲ್ಪ ಟಿ ವಿ ನೋಡ್ಕೊತ ಕೂತ್ಕೊಂಡಿದ್ರು ಇವರೆಲ್ಲ. ನಾನು ಮೊಬೈಲ್ ನೋಡ್ಕೊತ ಕುಂತಿದ್ದೆ. ಯಾಕಂದ್ರೆ ಕಮೆಂಟ್ ಮಾಡಿರ್ತಾರಲ್ಲ, ಕಮೆಂಟ್ ಮಾಡಿದವ್ರಿಗೆ ರಿಪ್ಲೈ ಮಾಡೋದು. ಆಮೇಲೆ ಎಲ್ಲರೂ ವಿಶ್ ಕಳಿಸ್ತಾ ಇರ್ತಾರೆ. ಈಗ ಹ್ಯಾಪಿ ನ್ಯೂ ಇಯರ್ ಅಂತಂದು ಅವರಿಗೆಲ್ಲ ರಿಪ್ಲೈ ಮಾಡಲೇಬೇಕಾಗತ್ತಲ್ಲ ವಾಟ್ಸಪ್ನಾಗ ಮತ್ತು ಇದ್ರಾಗ ಯೂಟ್ಯೂಬಲ್ಲಿ. ಹಾಗಾಗಿ ಮಾಡ್ಕೊತ ಮಕ್ಕೊಂಡಿದ್ದೆ. ಈಕೆ ಆಲ್ರೆಡಿ ಮಕ್ಕೊಂಡಿದ್ಲು. ಇವ್ರು ಬಂದು ಈಕೆ ನಮಿತಾ ಬಂದ್ಬಿಟ್ಟು ಎಬ್ಸಿದ್ಲು. ಈಗ ಎದ್ದಾಳ, ಇನ್ನು ಮಕ್ಕೊತಾಳ. ಎಲ್ಲರೂ ಸೈಲೆಂಟ್ ಆಗಿದ್ರೆ ಮಕ್ಕೊಂಬಿಡ್ತಾಳೆ. ಇನ್ನೇನು ಸ್ಟಾರ್ಟ್ ಆಗುತ್ತಾ ನ್ಯೂ ಇಯರ್. ಇನ್ನೊಂದು ಅರ್ಧ ತಾಸೊಳಗೆ ಎಲ್ಲ ಕಡೆನೂ ಪಟಾಕಿ ಸೌಂಡ್ಗೆ ನಮ್ಮ ನಾವೇ ಮತ್ತೆ ಎದ್ದೇಳ್ತಾಳೆ. ಹಾಗಾಗಿ ಎದ್ದೇಳ್ಬಿಡು ಅಂತಂದು ನಾನು ಸುಮ್ಮನೆ ಅದೇ. ಪಟಾಕಿ ಹಾರಿಸ್ತಾರೆ ಇನ್ನು ಠಾಬ್ ಠೂಬ್ ಅಂತಂದು. ಕೇಕ್ ಕಟ್ ಮಾಡೋರು ಕೇಕ್ ಕಟ್ ಮಾಡ್ತಾರೆ. ಬಟ್ ನಾವು ಕೇಕ್ ಗೀಕ್ ತಂದು ಕಟ್ ಮಾಡೋಂಗಿಲ್ಲ. ಒಂದೇ ವರ್ಷ ಮಾಡಿದ್ವಿ ಇವ್ರು ಚಿಕ್ಕವರಿದ್ದಾಗ, ಮನೆಗಿದ್ದಾಗ ಮಾಡಿದ್ವಿ. ಇವಾಗೇನು ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಯಾಕೆ, ಏನು ಇದೇನು ನಮ್ಮದು ಭಾರತದ್ದು ನಮ್ಮ ಹಿಂದೂ ಸನಾತನದಿಂದ ಹೊಸ ವರ್ಷ ಬಂದಿರೋದಲ್ಲ. ನಮ್ಮ ಇಂಡಿಯಾದವ್ರಿಗೆ, ನಮ್ಮ ಹಿಂದೂಗಳಿಗೆ ಅಂದರೆ ಇಡೀ ಭಾರತ ನಮ್ಮ ಸಂಸ್ಕೃತಿಯೊಳಗೆ ನಮ್ಮ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬಕ್ಕನ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಫ್ರೆಂಡ್ಸ್. ಯುಗಾದಿ ಹಬ್ಬನ ನಾವು ಗ್ರ್ಯಾಂಡಾಗೆ ಮಾಡ್ತೀವಿ. ಬಟ್ ನ್ಯೂ ಇಯರ್ ಅಂತ ನಾವೇನು ಸ್ಪೆಷಲಾಗಿ ಮಾಡೋಕ್ಕೆ ಹೋಗಂಗಿಲ್ಲ. 12 ಗಂಟೆ ಮಟ್ಟ ಹೆಂಗೆ ದಿನಾಲೂ ಎಚ್ಚರ ಇರ್ತೀವಿ. ವಿಶ್ ಮಾಡೋರಿಗೆ ವಿಶ್ ಮಾಡೋದು, ನಾವು ವಿಶ್ ಮಾಡೋದು ಇಷ್ಟೇ, ಇನ್ನೇನಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಗೀನ ಮಾಡಿ ಎಂದಿನಂತೆ ಪೂಜೆ ಗೀಜೆ ಮಾಡಿ ನಾಷ್ಟ ಮಾಡ್ತೀವಿ. ನಾನು ಅಂದ್ಕೊಂಡೀನಿ ನಾಳೆ ಒಂದು ಪ್ಲ್ಯಾನ್ ಮಾಡ್ಕೊಂಡೀನಿ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲರೂ ಪೂಜೆ ಗೀಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಣ್ರಿ. ದೇವಸ್ಥಾನ ಮುಗಿಸ್ಕೊಂಡು ಹಂಗೆ ನಾಷ್ಟ ಮಾಡ್ಕೊಂಡು ಬರೋಣ ಅಂತಂದೀನಿ. ಅದು ಏನು ಆಕೈತೆ ಗೊತ್ತಿಲ್ಲ. ನಾಳಿದ್ದು ಏನು ಆಕೈತಿ ಅಂತ ಇವತ್ತು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅದು ಒಂದು ಪ್ಲ್ಯಾನ್ ಆಗುತ್ತೆ. ಹಾಗಾಗಿ ನಾನು ಅಂದ್ಕೊಂಡೀನಿ, ಹೇಳೀನಿ, ಏನಾಕೈತಿ ನೋಡೋಣಂತ ನಾಳೆ ಲಾಗಲ್ಲಿ. ಇವತ್ತು ಎಲ್ಲರಿಗೂ ಈ ಲಾಗು ನಿಮ್ಗೆ ಲೇಟಾಗಿ ಬರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಇನ್ನೂ ಒಂದು ಸ್ವಲ್ಪ ಹಳೆ ವಿಡಿಯೋ ಅದಾವೆ. ಊರಿಗೆ ಹೋಗಿ ಬಂದ್ವಲ್ಲ, ಅಲ್ಲೇ ಒಂದು ಸ್ವಲ್ಪ ವಿಡಿಯೋ ಜಾಸ್ತಿ ಆದವು. ಹಾಗಾಗಿ ನಿಮ್ಗೆ ಈ ವಿಡಿಯೋ ಒಂದು 3-4 ದಿವಸ ಆದಮೇಲೆ ಬರುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಲೇಟ್ ಆಗುತ್ತೆ. ಇನ್ನೊಂದು 2-3 ವಿಡಿಯೋ ಅದಾವೆ ಅಷ್ಟೇ, ಇನ್ನೇನಿಲ್ಲ. ನಮಿತಂದು ಬೇರೆ ಆ್ಯನಿವಲ್ ಡೇ ಇದು ಒಂದು ಸ್ವಲ್ಪ ವಿಡಿಯೋ ಅದಾವೆ, ಅದನ್ನು ಶೇರ್ ಮಾಡ್ಕೊತೀನಿ. ನಾಳೆ ಸಪ್ರೇಟಾಗಿ ವಿಡಿಯೋ ಮಾಡಿ ಎಲ್ಲರಿಗೂ ವಿಶ್ ಮಾಡಬೇಕು ಅಂತ ಅಂದ್ಕೊಂಡೀನಿ ಫ್ರೆಂಡ್ಸ್. ಈ ವ್ಲಾಗಲ್ಲಿ ಕೂಡ ನಿಮಗೆಲ್ಲರಿಗೂ ವಿಶ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಹೊಸ ವರ್ಷದ
ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ನಿಮ್ಮ ಎಲ್ಲ ಕನಸು, ನಿಮ್ಮ ಎಲ್ಲ ಆಸೆಗಳು ಈಡೇರಲಿ ಈ ವರ್ಷ. ಹೋದ ವರ್ಷ ನಿಮಗೇನು ಮಾಡೋಕ್ಕಾಗಿಲ್ಲ, ನೀವೇನು ಕಂಡಂಥ ಕನಸುಗಳು ಈಡೇರಿಲ್ಲ ನೋಡ್ರಿ. ಆ ಎಲ್ಲ ಕನಸುಗಳು ಈ ವರ್ಷ ನನಸಾಗಲಿ ಅಂತ ಕೇಳ್ಕೊತೀನಿ. ಆದಷ್ಟು ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ, ಪಾಸಿಟಿವ್ ಆಗಿ ಇರ್ರಿ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ ಫ್ರೆಂಡ್ಸ್. ಇಷ್ಟು ಹೇಳ್ತಾ ಇನ್ನೇನಿಲ್ಲ. ನಾನು ಏನು ಪ್ಲ್ಯಾನ್ ಮಾಡ್ಕೊಳಂಗಿಲ್ಲ, ಈ ವರ್ಷ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು. ಮುಂದಿನ ವರ್ಷ ನಾನು ಹಿಂಗೆ ಮಾಡಲೇಬೇಕು, ಇದನ್ನು ನಾನು ಏನಂದರೆ ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ನಾವು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹೆಂಗೆ ಬರುತ್ತೆ ಹಂಗೆ ಹೋಗ್ತೀವಿ ನಾವು. ಪ್ಲ್ಯಾನ್ ಮಾಡಿರ್ತೀವಿ, ಬಟ್ ಆ ಪ್ಲ್ಯಾನ್ ಒಂದೊಂದು ಸಲ ಸಕ್ಸಸ್ ಒಂದೊಂದು ಸಲ ಸಕ್ಸಸ್ ಆಗಂಗಿಲ್ಲ. ಜೀವನ ಒಟ್ಟಿನಲ್ಲಿ ಒಂದಿಷ್ಟು ಹಣ ಉಳಿತಾಯ ಮಾಡೋದು ಮನೆಯಲ್ಲಿ, ಕೆಲವೊಂದಿಷ್ಟು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು. ಬಟ್ ನಾನು ಆ ಥರ ಪ್ಲ್ಯಾನ್ಗಳೇನು ಏನಿಲ್ಲ. ನೋಡೋಣ, ಒಂದು ಸ್ವಲ್ಪ ವೇಟ್ ಲಾಸ್ ಮಾಡ್ಕೋಬೇಕು ನಾನು ಕೂಡ ಈ ವರ್ಷ. ಸ್ಟಾರ್ಟ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಮನಿ ಸೇವಿಂಗು ಮಾಡಬೇಕು, ನಮ್ಮದೇ ಆದಂಥ ಒಂದು ಸ್ವಂತ ಮನೇನ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಐತಿ. ಅದು ಈ ವರ್ಷ ಈಡೇರುತ್ತೋ ಮುಂದಿನ ವರ್ಷ ಈಡೇರುತ್ತೋ ಗೊತ್ತಿಲ್ಲ. ನೋಡೋಣ, ದೇವ್ರು ನಮಗೆ ಯಾವಾಗ ಕರುಣೆ ತೋರಿಸ್ಲಿ ಅಂತಂದು ನಾನು ದೇವರಲ್ಲಿ ಬೇಡ್ಕೊತೀನಿ. ಎಲ್ಲರಿಗೂ ನಿಮ್ಮ ಆಸೆಗಳು ಏನೇನು ಅದಾವೆ ಎಲ್ಲ ಈಡೇರಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ಲಾಗೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಬಾಯ್.